ಶ್ರೀರಂಗಪಟ್ಟಣದಲ್ಲಿನ ಚಂದ್ರವನ ಆಶ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿಯವರು ಭೇಟಿ ನೀಡಿ ಶ್ರೀ ಕಾಶಿಚಂದ್ರಮೌಳೇಶ್ವರ ಸ್ವಾಮಿಯ ದರ್ಶನ ಪಡೆದು ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳವರಿಂದ ಮಡಿಲಕ್ಕಿ ಹಾಗೂ ಗೌರವಪೂರ್ವಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕಾವೇರಿ ನದಿ ತಟದಲ್ಲಿರುವ ಚಂದ್ರವನ ಆಶ್ರಮಕ್ಕೆ ಬಂದ ಕೂಡಲೇ ನನಗೆ ನವಚೈತನ್ಯ ಬಂದಂತಾಯಿತು. ಪುರಾತನ ಕಾಲದ ಶ್ರೀ ಕಾಶಿಚಂದ್ರಮೌಳೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತಲಾಗಿ ತ್ರಿನೇತ್ರ ಶ್ರೀಗಳ ಆಶೀರ್ವಾದ ಪಡೆದಿದ್ದು ಬಹಳ ಸಂತಸವಾಗಿದೆ. ಚಂದ್ರವನ ಆಶ್ರಮವು ಇನ್ನೂ ಉನ್ನತೋನ್ನತವಾಗಿ ರಾಷ್ಟ್ರಾದ್ಯಂತ ಬೆಳೆಯಲಿ, ತ್ರಿನೇತ್ರ ಶ್ರೀಗಳ ಸಮಾಜಮುಖಿ ಕಾರ್ಯಗಳನ್ನು ನಾನು ತುಂಬಾ ಸಮೀಪದಿಂದ ಕಂಡಿದ್ದೀನಿ. ಇಲ್ಲಿ ಅನ್ನ, ಆರೋಗ್ಯ, ಅಕ್ಷರ ದಾಸೋಹವು ನಿರಂತರವಾಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವುದು ಅದ್ಭುತ ಸಾಧನೆಯೇ ಸರಿ ಎಂದು ತಿಳಿಸಲಾಗಿದೆ. ಇವತ್ತು ನಾನು ಶ್ರೀರಂಗಪಟ್ಟಣದಲ್ಲಿರುವಂಥ ಚಂದ್ರಮೌಳೇಶ್ವರ ಗುಡಿಗೆ ಬಂದು, ಚಂದ್ರವನದ ಆಶ್ರಮಕ್ಕೆ ಬಂದು ಸ್ವಾಮೀಜಿಗಳ ದರ್ಶನ ಮಾಡಿಕೊಂಡು, ಪಕ್ಕದಲ್ಲಿ ಕಾವೇರಿ ನದಿ ಹರಿತಾ ಇರುವಂಥ ಈ ಒಂದು ಸುಂದರ, ಸೌಮ್ಯ ಮತ್ತು ನಮ್ಮ ಕೃಷ್ಣರಾಜ ಒಡೆಯರ ನಮ್ಮ ಮಹಾರಾಜರು ಕಟ್ಟಿರುವಂಥ ನಮ್ಮ ಚಂದ್ರಮೌಳಿ ಆ ದೇವಸ್ಥಾನದೊಳಗೆ ನೀವು ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ಆ ಒಂದು ಅದ್ಭುತ ಒಂದು ಚೈತನ್ಯ, ಒಂದು ಅದ್ಭುತ ಚೈತನ್ಯ ನಿಮಗೆ ಭಾಸ ಆಗುತ್ತೆ. ಅಷ್ಟೊಂದು ಆ ಗುಡಿಯಲ್ಲಿ ಶಕ್ತಿ ಇದೆ. ಮತ್ತು ಈ ಆಶ್ರಮಕ್ಕೆ ಬಂದು ಮಾಡ್ತಾ ಇರುವಂಥ ಆ ಒಂದು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ನನಗೆ ಭಾಳ ಮನಸ್ಸಿಗೆ ಮುಟ್ಟಿದ್ದು. ನಾನು ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಒಂಥರ ನನಗೊಂದು ಹೊಸ ಚೈತನ್ಯ ಬಂದಷ್ಟು ನನಗೆ ಅನಿಸಿದೆ. ಈ ಆಶ್ರಮದಿಂದ ಇನ್ನೂ ನೂರಾರು ಸಮಾಜಮುಖಿ ಕಾರ್ಯಕ್ರಮ ಸಮಾಜಕ್ಕೆ ಹೊರತಾಗಿ ನಡೀಲಿ ಅಂತ ಹೇಳಿ ನಾನು ಆ ಚಂದ್ರಮೌಳೇಶ್ವರನಲ್ಲಿ ಕೇಳ್ಕೊಳ್ತೇನೆ. ಇದೇ ವೇಳೆ ಆಶ್ರಮದ ಆಡಳಿತಾಧಿಕಾರಿಗಳಾದ ಚಿಕ್ಕತಿಮ್ಮಯ್ಯರವರು, ಕಾರ್ಯದರ್ಶಿಗಳಾದ ಟಿಪಿ ಶಿವಕುಮಾರ್, ಶಿವಲಿಂಗಪ್ಪ ಕೆಎಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.